ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಬಿಜೆಪಿ ಶಾಸಕರಿಗೆ ಶುರುವಾಗಿದೆ ಅಡ್ಡ ಮತದಾನದ ಸಂಕಟ. ಇನ್ನು ಕೆಲವು ಕ್ಷೇತ್ರದಲ್ಲಿ ಮುಂದುವರಿದ ಆಣೆ ಪ್ರಮಾಣದ ಆಟ. ಇನ್ನು ಬಿಜೆಪಿ ಶಾಸಕರಿಗೆ ಶುರುವಾಗಿದೆ ಅಡ್ಡ ಮತದಾನದ ಸಂಕಟ. ಕೆಲವು ಕ್ಷೇತ್ರದಲ್ಲಿ ಆಣೆ ಪ್ರಮಾಣ ಆಟ ಈಗ ಮುಂದುವರೆದಿರುವಂತದ್ದು. ಹಾಗಾದ್ರೆ ರಾಜ್ಯ ಬಿಜೆಪಿಯಲ್ಲೀಗ ಪಕ್ಷ ದ್ರೋಹಿಗಳ ಬಗ್ಗೆ ಭಾರಿ ಚರ್ಚೆ ಆಗ್ತಾ ಇದೆ. ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಹಾಗಾದ್ರೆ ಮಾಡಿದ್ಯಾರು? ನಮ್ಮ ಕ್ಷೇತ್ರದ ಶಾಸಕರ ಅಥವಾ ಬೇರೆ ಕ್ಷೇತ್ರದ ಶಾಸಕರ ಅಂತ ಹೇಳಿ ಪ್ರಶ್ನೆ ಎತ್ತಿದೆ. ಆದ್ರಿಂದ ಶಾಸಕರ ಜೊತೆ ಓಡಾಡಲು ಕಾರ್ಯಕರ್ತರು ಈಗ ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಹಾಗಾದ್ರೆ 3+1 ಶಾಸಕರಿಂದ ಅಡ್ಡ ಮತದಾನ ಆಗಿದೆ ಅಂತ ಈಗಾಗಲೇ ಮಾಹಿತಿ ಕೂಡ ಬೆಳಕಿಗೆ ಬಂದಿರುವಂತದ್ದು. ಆದ್ರೆ ಈ ಅಡ್ಡ ಮತದಾನ ಮಾಡಿದವರ ಬಗ್ಗೆ ಯಾರಿಗೂ ಕೂಡ ಸಿಕ್ಕಿಲ್ಲ. ಇನ್ನು ಕೆಲವು ಕ್ಷೇತ್ರದಲ್ಲಿ ಶಾಸಕರ ಮೇಲೆ ಮುಖಂಡರಿಂದ ಅನುಮಾನ ಕೂಡ ವ್ಯಕ್ತವಾಗಿದೆ. ಇನ್ನು ಕಾರ್ಯಕರ್ತರ ಅನುಮಾನದಿಂದ ತಳಮಳಕ್ಕೆ ಈಗ ಒಳಗಾದ ಬಿಜೆಪಿ ಶಾಸಕರು ನೇರವಾಗಿ ಆಣೆ ಪ್ರಮಾಣ ಮಾಡಲು ಸಿದ್ಧ ಅಂತ ಹೇಳ್ತಾ ಇರೋ ಕೆಲ ಶಾಸಕರು. ಬೇಲೂರು ಶಾಸಕ HK ಸುರೇಶ್ರಿಂದ ಈಗಾಗಲೇ ಆಣೆ ಪ್ರಮಾಣವಾಗಿದೆ. ಹಾಗಾದ್ರೆ ಅಡ್ಡ ಮತದಾನ ಮಾಡಿಲ್ಲ ಅಂತ ಹೇಳಿದ್ರು ನಂಬದ ಶಾಸಕರ ಬೆಂಬಲಿಗರು. ಹೀಗಾಗಿ ರಾಜ್ಯ ನಾಯಕರ ಜೊತೆಗೆ ಚರ್ಚೆಗೆ ಈಗಾಗಲೇ ಕೆಲ ಶಾಸಕರು ಕೂಡ ಮುಂದಾಗಿದ್ದಾರೆ. ವಿಧಾನ ಪರಿಷತ್ ಬಿಜೆಪಿಯಲ್ಲಿ ಅಡ್ಡ ಮತದಾನದ ಪರಿಣಾಮದಿಂದ ಈಗಾಗಲೇ ಆಣೆ ಪ್ರಮಾಣದ ಆಟ ಇನ್ನೂ ಕೂಡ ಮುಂದುವರೆದಿರುವಂಥದ್ದು. ಹಾಗಾದ್ರೆ ಇಲ್ಲಿ ಅಡ್ಡ ಮತದಾನವನ್ನ ಮಾಡಿದ್ಯಾರು? ಹಾಗಾದ್ರೆ ಇಲ್ಲಿ ನಮ್ಮ ಕ್ಷೇತ್ರದ ಶಾಸಕರ ಅಥವಾ ಬೇರೆ ಕ್ಷೇತ್ರದ ಶಾಸಕರ ಅಂತ ಹೇಳಿ ಈಗೂ ಕೂಡ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ಆದ್ರೆ 3+1 ಶಾಸಕರಿಂದ ಅಡ್ಡ ಮತದಾನದ ಆಗಿದೆ ಅಂತ ಹೇಳಿ ಮಾಹಿತಿ ಕೂಡ ಬೆಳಕಿಗೆ ಬಂದಿರುವಂತದ್ದು. ಹಾಗಾದ್ರೆ ಇಲ್ಲಿ ಅಡ್ಡ ಮತದಾನ ಮಾಡಿದ್ಯಾರು? ಈಗಾಗಲೇ ಬಿಜೆಪಿ ನಾಯಕರಿಗೆ ಸಂಕಟ ಶುರುವಾಗಿದೆ. ಇನ್ನು ಒಂದ್ ಕಡೆ ಬಿಜೆಪಿ ಶಾಸಕರಿಗೆ ಅಡ್ಡ ಮತದಾನದ ಸಂಕಟ ಶುರುವಾಗಿರುವಂತದ್ದು. ಕೆಲ ಶಾಸಕರು ಕೂಡ ಆಣೆ ಪ್ರಮಾಣವನ್ನ ಕೂಡ ಮಾಡ್ತಾ ಇದ್ದಾರೆ. ನಾನ್ ಮಾಡಿಲ್ಲ ಅಂತ, ಅಡ್ಡ ಮತದಾನ ನಾನು ಮಾಡಿಲ್ಲ ಅಂತ ಹೇಳಿ ಆಣೆ ಪ್ರಮಾಣವನ್ನ ಮಾಡಿದ್ರು ಕೂಡ ಕೆಲ ಬೆಂಬಲಿಗರು ಅವರನ್ನ ನಂಬ್ತಾ ಇಲ್ಲ. ಹಾಗಾದ್ರೆ ಇಲ್ಲಿ ಅಡ್ಡ ಮತದಾನ ಮಾಡಿಲ್ಲ ಅಂತ ಅಂದ್ರೂ ಕೂಡ ಶಾಸಕರ ಬೆಂಬಲಿಗರು ಕೂಡ ನಂಬ್ತಾ ಇಲ್ಲ. ಹೀಗಾಗಿ ರಾಜ್ಯ ನಾಯಕರ ಜೊತೆಗೆ ಕೆಲ ಶಾಸಕರು ಕೂಡ ಈಗ ಚರ್ಚೆಗೆ ಮುಂದಾಗಿದ್ದಾರೆ. ಹಾಗಾದ್ರೆ ಈ ಅಡ್ಡ ಮತದಾನ ಮಾಡಿದ್ಯಾರು ಅನ್ನೋದು ಇನ್ನೂ ಕೂಡ ಮಾಹಿತಿ ಬೆಳಕಿಗೆ ಬಂದಿಲ್ಲ.